ಎಲ್ಲರಿಗೂ ನಮಸ್ತೆ ಸ್ನೇಹಿತರೆ. ಹೊಸಗನ್ನಡ ಮಹಿಳಾ ಲೇಖಕಿಯರ ಪರಿಚಯದಲ್ಲಿ ಮೊದಲನೇದಾಗಿ ನಾನು ಶಾಂತಾಬಾಯಿ ನೀಲಗಾರರ ಪರಿಚಯವನ್ನ ಮಾಡಿಕೊಡ್ತಾ ಇದ್ದೀನಿ. ಈ ಶಾಂತಾಬಾಯಿ ನೀಲಗಾರರು ಕನ್ನಡದ ಮೊದಲ ಮಹಿಳಾ ಕಾದಂಬರಿಗಾರ್ತಿ ಅನ್ನುವಂಥ ಅಭಿಧಾನಕ್ಕೆ ಪಾತ್ರರಾಗಿದ್ದಾರೆ. ಯಾಕೆ ಅಂದರೆ ಇವರು ಬರೆದಂಥ ಉತ್ತಮ ಗೃಹಿಣಿ ಅಥವಾ ಸದ್ಗುಣಿ ಕೃಷ್ಣಾಬಾಯಿ ಎನ್ನುವಂಥ ಕಾದಂಬರಿ ಮೊದಲ ಒಂದು ಮಹಿಳಾ ಕಾದಂಬರಿ ಅನ್ನುವಂತಹ ಒಂದು ಹೆಸರಿಗೆ ಪಾತ್ರವಾಗಿದೆ. ಈ ಅಜ್ಞಾತವಾಸದಲ್ಲಿದ್ದಂಥ ಈ ಕಾದಂಬರಿಯನ್ನ ಶೋಧಿಸಿದಂಥವ್ರು ಯಾರು ಅಂದರೆ ಎಂ ಕಲಬುರ್ಗಿ ಮತ್ತು ವಿಜಯ ದಬ್ಬೆ ಅವರು ಇದನ್ನ ಶೋಧಿಸ್ತಾರೆ. ಕನ್ನಡ ಸಾಹಿತ್ಯ ಪರಿಷತ್ತಿನ ಮೂಲಕ ಪ್ರಕಟಿಸ್ತಾರೆ ಅಂತ ಹೇಳ್ಬೋದಾಗಿದೆ. ಇವರ ಕಾದಂಬರಿ ಉತ್ತಮ ಗೃಹಿಣಿ ಅಥವಾ ಸದ್ಗುಣಿ ಕೃಷ್ಣಾಬಾಯಿ ಎನ್ನುವಂತಹ ಕಾದಂಬರಿ. ಇವರು ಉತ್ತಮ ಗೃಹಿಣಿ ಮತ್ತು ಸದ್ಗುಣಿ ಕೃಷ್ಣಾಬಾಯಿ ಎನ್ನುವಂಥ ಕಾದಂಬರಿಯನ್ನ 1908ರಲ್ಲಿ ಮೊದಲ ಬಾರಿಗೆ ವಾಗ್ಭೂಷಣ ಪತ್ರಿಕೆಯಲ್ಲಿ ಪ್ರಕಟಿಸ್ತಾರೆ. ವಾಗ್ಭೂಷಣ ಅನ್ನುವಂತಹ ಪತ್ರಿಕೆಯಲ್ಲಿ ಪ್ರಕಟಿಸ್ತಾರೆ ಅಂತ ಹೇಳ್ಬೋದು. ಇವರು ಧಾರವಾಡದ ಹೆಣ್ಣು ಮಕ್ಕಳ ಶಾಲೆಯಲ್ಲಿ ವ್ಯಾಯಾಮ ಶಿಕ್ಷಕಿಯಾಗಿ ಮುಖ್ಯ ಅಧ್ಯಾಪಕಿಯಾಗಿ ಕೂಡ ಕೆಲಸವನ್ನ ನಿರ್ವಹಿಸಿದ್ದಾರೆ ಅಂತ ಹೇಳಲಾಗುತ್ತೆ. ಇವರು ಧಾರವಾಡದ ಕರ್ನಾಟಕ ವಿದ್ಯಾವರ್ಧಕ ಸಂಘದ ಒಂದು ಮನವಿಯ ಮೇರೆಗೆ ಈ ಒಂದು ಶಾಂತಾಬಾಯಿ ನೀಲಗಾರರು ಈ ಒಂದು ಕಾರ್ಯವನ್ನು ಒಪ್ಕೊಂಡು ಈ ಕಾದಂಬರಿಯನ್ನು ಬರೆದುಕೊಟ್ರು ಅಂತ ಹೇಳಲಾಗುತ್ತೆ. ನಂತರ ಇವರು ಇತರರೊಂದಿಗೆ ಸೇರಿ 1922ರಲ್ಲಿ ಇವರು ಏನು ಮಾಡ್ತಾರೆ, ಒಂದು ಶಾಲೆಯ ಹಾಡುಗಳು ಅನ್ನುವಂಥ ಸಂಕಲನವನ್ನು ಪ್ರಕಟಿಸ್ತಾರೆ. ಇದರಲ್ಲಿ ಪ್ರಾರ್ಥನಾ ಪದ್ಯಗಳು, ನೀತಿ ಪದ್ಯಗಳು, ಸಾಭಿನಯ ಗೀತೆಗಳು, ತಂಬಿಗೆ ಡ್ರಿಲ್ ಮುಂತಾದ ಡ್ರಿಲ್ಗೆ ಹೊಂದುವಂತಹ ಹಾಡುಗಳ ಒಂದು ಕವನ ಸಂಕಲನ ಇದಾಗಿದೆ. ಇದರಲ್ಲಿ ಅಂತಹ ಒಂದು ಕವನ ಸಂಕಲನದಲ್ಲಿ ಈ ಹಾಡುಗಳು ಇವೆ ಅಂತ ಹೇಳ್ಬೋದಾಗಿದೆ. ಇದಿಷ್ಟು ಶಾಂತಾಬಾಯಿ ನೀಲಗಾರರ ಪರಿಚಯ. ಇವರೇ ಮೊದಲ ಕನ್ನಡದ ಮಹಿಳಾ ಕಾದಂಬರಿಗಾರ್ತಿ ಅನ್ನುವಂತಹ ಹೆಸರಿಗೆ ಪಾತ್ರರಾಗಿದ್ದಾರೆ. ನಾನು ಹೊಸಗನ್ನಡದಲ್ಲಿ ಬರುವಂತಹ ಮಹಿಳಾ ಲೇಖಕಿಯರು ಯಾರ್ಯಾರು ಬರ್ತಾರೆ ಅವರೆಲ್ಲರ ಒಂದು ಪರಿಚಯವನ್ನು ನಾನು ಮುಂದಿನ ದಿನಗಳಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಸುಮಾರು ಒಂದು 25ರಿಂದ 30 ಜನ ಮಹಿಳೆಯರು ಬರ್ತಾರೆ. ಅವರೆಲ್ಲರ ಪರಿಚಯವನ್ನು ನಾನು ತಿಳಿಸ್ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ಎಲ್ಲರಿಗೂ ಧನ್ಯವಾದ. ಇದರಲ್ಲಿ ನೆನ್ಪಿಟ್ಕೋಬೇಕಾಗಿರೋದು ಮೊದಲ ಮಹಿಳಾ ಕಾದಂಬರಿಗಾರ್ತಿ ಶಾಂತಾಬಾಯಿ ನೀಲಗಾರರು. ಇವರ ಕಾದಂಬರಿ ಉತ್ತಮ ಗೃಹಿಣಿ ಅಥವಾ ಸದ್ಗುಣಿ ಕೃಷ್ಣಾಬಾಯಿ ಅಂತ ಇನ್ನೊಂದು ಹೆಸರು ಕೂಡ ಇತ್ತು. ಇದು ಯಾವ ಪತ್ರಿಕೆಯಲ್ಲಿ ಪ್ರಕಟ ಆಯಿತು ಅಂದರೆ ಇದು ವಾಗ್ಭೂಷಣ ಅನ್ನುವಂಥ ಪತ್ರಿಕೆಯಲ್ಲಿ ಪ್ರಕಟ ಆಯಿತು ಅಂತ ಹೇಳಿ ನೋಡ್ಬೋದಾಗಿದೆ. ಇದಿಷ್ಟು ಇವರ ಪರಿಚಯ ಸ್ನೇಹಿತರೆ. ಧನ್ಯವಾದ.